ಎಲ್ರಿಗೂ ನಮಸ್ತೆ. ನನ್ನ ಸೆಕೆಂಡ್ ಲಾಂಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನೈಟ್ ರೋಟೀನ್ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದರಲ್ಲೂ ಒಂದು ಸ್ಪೆಸಿಫಿಕ್ ಅಂತ ಅಂದರೆ ಉತ್ತರ ಕರ್ನಾಟಕದಿಂದ ನನ್ನ ಹಸ್ಬೆಂಡ್ ಕೊಲೀಗ್ ಒಬ್ಬರು ಇದ್ದಾರೆ. ಅವರು ಲೀವ್ಗೆ ಅಂತ ಹೋಗಿದ್ದರು. ಸೊ ಅಲ್ಲಿಂದ ಸ್ವಲ್ಪ ಅವರು ಮನೇಲಿ ಮಾಡೋವಂಥ ಅಲ್ಲಿನ ಫೇಮಸ್ ಕೆಲವೊಂದು ಐಟಮ್ನ ಮಾಡಿಸ್ಕೊಂಡು ತೊಗೊಬಂದಿದ್ದಾರೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೀಗೆ ನನ್ನ ಚಾನಲ್ನ ನೋಡಿ ನನಗೆ ಪ್ರೋತ್ಸಾಹಿಸ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ಚಾರ್ಜಸ್ ತಗೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಪೆಟ್ರೋಲ್ ಬಂಕಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇವತ್ತು ಶ್ರೇಯಸ್ಗೆ EVS ಅಲ್ಲಿ 6/6 ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡ್ತಾಯಿದ್ದ. ಏನೋ ನನಗೆ ಗೋಬಿ ಕೊಡಿಸ್ಬೇಕು ಟ್ರೀಟು, ನಾನು ಔಟ್ ತೆಗ್ದಿದ್ದೀನಿ ಅಂತ. ಮಕ್ಕಳನ್ನ ನಾವು ಓದಿಸೋದು ಯಾವ ಥರ ಇರಬೇಕು ಅಂದರೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಥರ ಏನಾದರೂ ಕೊಟ್ಕೊಂಡು ಇದು ಮಾಡಬೇಕು. ಹಾಗಾಗಿ ಇವಾಗ ನಾವು ಅವನಿಗೆ ಗೋಬಿ ಕೊಡಿಸ್ಕೊಂಡು ಬಂಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ಕೊಡಿಸಿದ್ವಿ. ನಮಗೆ ಟೈಮ್ ಸಿಗೋದೇ ಲಿಮಿಟೆಡ್ ಟೈಮು. ಯಾಕೆ ಅಂತ ಅಂದರೆ ಹೊರಗಡೆ ಹೋಗಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಎರಡು ಕಡೆನೂ ಹಿಂಸೆ ನಮಗೆ ಮಗುಗೆ ಟೈಮ್ ಕೊಡೋದು. ಹಾಗಾಗಿ ಇವತ್ತಿಗೇನು ಹೋಮ್ವರ್ಕ್ ಇಲ್ಲದೆ ಇರೋ ಕಾರಣ ಬಂಕಿಗೆ ಅವನನ್ನು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಪೆಟ್ರೋಲ್ ಬಂಕ್ IOC ಪೆಟ್ರೋಲ್ ಬಂಕಲ್ಲಿ ಏನೋ ಕೆಲಸ ಇತ್ತು ಅಂತ ಹೊರಟ್ವಿ. ಅಲ್ಲಿ ಮುಗಿಸ್ಕೊಂಡು ನಾವೀಗ ಮನೆಗೆ ಬರಬೇಕು. ಇವಾಗ ಪೆಟ್ರೋಲ್ ಬಂಕಿಗೆ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಅಲ್ಲೊಂದು ಕಾರ್ನ ನೋಡಿದ್ವಿ ನಾವು, ಅಂಬಾಸಿಡರ್ ಕಾರ್ ಅಂತ ಹೇಳಿಬಿಟ್ಟು. ಹಳೆಯ ಕಾರ್ ಅದು ಹುಡುಗ ನೋಡಿದ ತಕ್ಷಣ ಏನೋ ಒಂಥರ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಇಷ್ಟ ಆಯಿತು ನನಗೆ. ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾಕಂದರೆ ಇದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಕ್ರೇಜ್ ಕಾರ್ ಅಂತೆ. ಅವರು ರಿಪೇರಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಮೈಸೂರಿಂದ ತೊಗೊಬಂದಿದ್ರು. ಏನೋ ಇಂಜಿನ್ನು ಇದಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲಿಂದ ಅದನ್ನು ನೋಡಿದಂಗೆ ಶ್ರೇಯುಗೂ ತುಂಬ ಖುಷಿ ಆಯಿತು. ಅವನು ಬಂದು ಟ್ಯಾಂಕು ಎಲ್ಲನೂ ಮುಟ್ಟು ನೋಡ್ತಾ ಇದ್ದ. ಅದ್ರದ್ದು ಡೀಸೆಲ್ ಟ್ಯಾಂಕು ಹಿಂದೆ ಡಿಕ್ಕಿ ಸೈಡ್ ಇತ್ತು. ಅದೇ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಯಾಕಂದರೆ ನಾನು ಯಾವ ಕಾರಲ್ಲೂ ಆ ಥರ ನೋಡಿರಲಿಲ್ಲ. ಸ್ವಲ್ಪ ಫ್ರಂಟು ಇಲ್ಲ ಸೈಡಲ್ಲಿರುತ್ತೆ. ಇದು ನೋಡಿದ್ರೆ ಡಿಕ್ಕಿ ಮೇಲಿತ್ತು. ಹಾಗಾಗಿ ಅದನ್ನು ನೋಡ್ತಾ ನಿಂತ್ಕೊಂಡ್ವಿ. ನೆಕ್ಸ್ಟು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಹಸ್ಬೆಂಡ್ನ ಕೊಲೀಗ್ ಒಬ್ಬರು ಇಲ್ಲಿ ಕೆಲಸ ಮಾಡ್ತಾರೆ. ಅವರು ಊರಿಗೆ ಹೋಗಿದ್ದರು. ಅಂದರೆ ಅವ್ರದ್ದು ಉತ್ತರ ಕರ್ನಾಟಕದ್ದು ಗೋಕಾಕು ಅವ್ರದ್ದು ಪ್ರೆಸೆಂಟ್ ಊರು. ಅಲ್ಲಿಗೆ ಹೋಗಿದ್ದರು. ಅಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದನ್ನು ಅವರಮ್ಮ ಬುತ್ತಿ ಕಟ್ಟಿ ಕೊಟ್ಟು ಕಳಿಸಿದ್ರು. ಅದನ್ನು ನಮಗೂ ಸ್ವಲ್ಪ ತೊಗೊಂಡು ಬಂದಿದ್ದರು ಅವರು. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೆ. ನನಗೆ ನಾನು ಫಸ್ಟ್ ಇಟ್ಟಿದ್ದು ಏನು ಅಂತ ಅಂದರೆ ಗೋಕಾಕ್ ಕರ್ದಂಟು ಅಂತ ಫೇಮಸ್ ಫುಡ್ ಅದು. ಅಲ್ಲಿಗೆ ಫೇವ್ರೇಟ್ ಅಂತೆ ಅದು. ಫುಲ್ಲು ಡ್ರೈ ಫ್ರೂಟ್ಸಲ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ಅವ್ರ ಅಮ್ಮನೇ ಮಾಡಿರೋ ಅಂಥ ಒಬ್ಬಟ್ಟು. ಇದು ಗಟ್ಲೆ ಬೀಜದ ಒಬ್ಬಟ್ಟು. ನಾವೆಲ್ಲ ಮಾಮೂಲಿಯಾಗಿ ಬೇಳೆ ಒಬ್ಬಟ್ಟು ಮತ್ತು ಕೊಬ್ಬರಿ ಒಬ್ಬಟ್ಟು ಆ ಥರ ಮಾಡ್ತೀವಿ. ಆದರೆ ಇವ್ರು ಮಾಡಿದ್ದು ಅದು ಕಡಲೆ ಬೀಜದ ಒಬ್ಬಟ್ಟು ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ಜೋಳದ ರೊಟ್ಟಿ ಮತ್ತು ಚಟ್ನಿ ಪುಡಿ ಕೊಟ್ಟು ಕಳಿಸಿದ್ರು. ಆ ಚಟ್ನಿ ಪುಡಿ ಜೋಳದ ರೊಟ್ಟಿ ಚೆನ್ನಾಗಿತ್ತು. ಬಟ್ ಚಟ್ನಿ ಪುಡಿನ ನಾವು ಮೊಸರಲ್ಲೂ ರೈಸ್ಗೆ ಹಾಕೊಂಡು ತಿನ್ಬೋದು, ಮತ್ತು ತುಪ್ಪದಲ್ಲೂ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು ಅದು. ಪಾಪ ಅವ್ರು ಹೇಳಿದರು ಖಾಲಿ ಆದರೆ ಅಕ್ಕ ಇನ್ನೊಂದು ಸ್ವಲ್ಪ ಇಸ್ಕೊಳ್ಳಿ ಅಂತ. ಆದರೆ ನಮ್ಮನೆಯವ್ರಿಗೆ ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ಮತ್ತು ಅದು ಕಡಲೆ ಬೀಜನ ಜಾಸ್ತಿ ಹಾಕಿ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ನಾನು ರೆಸಿಪಿನ ಇಸ್ಕೊಂಡು ಇದು ಮಾಡ್ತೀನಿ, ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಮತ್ತು ಇದು ಜೋಳದ ಪುರಿ ಇತ್ತು. ಜೋಳದ ಪುರಿನೂ ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಂಟಿ. ತುಂಬ ಥ್ಯಾಂಕ್ ಯು. ನನ್ನ ಚಾನಲ್ನ ಫುಲ್ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.